ಹುಷಾರಾಗಿ ಕರ್ಕೊಂಡು ಹೋಗೋ. ಕಾರಲ್ಲಿ ಅದು ಕಾರ್ ಕೆಟ್ಟೋಗಿದೆ. ಅಯ್ಯೋ, ಮತ್ತೆ ಹೇಗೆ ಕರ್ಕೊಂಡು ಹೋಗ್ತೀಯಾ? ಪರವಾಗಿಲ್ಲ ಬಿಡಮ್ಮ, ನಾನು ಬಸ್ಸಲ್ಲಿ ಹೋಗಿ ತುಂಬಾ ದಿವಸ ಆಯ್ತು. ನೀನ್ ಇಷ್ಟಪಟ್ಟು ಹೋಗೋ ಹಾಗಿದ್ರೆ ಸರಿ. ತಲುಪಿದ ಕೂಡಲೇ ಒಂದು ಫೋನ್ ಮಾಡು. ಹಾಗೆ ಇನ್ಮೇಲೆ ಯಾರ ಜೊತೆನೂ ಜಗಳ ಆಡಬೇಡ. ನಿಮ್ಮ ಅತ್ತೆ ಹೇಗೆ ಹೇಳ್ತಾರೋ ಹಾಗೆ ಕೇಳು. ಗಂಡನ ಮಾತನ್ನು ಕೇಳು. ಬಾಯ್ ಮಾ. ಹೋಗು. ಬಾರೆ. ಹುಷಾರು. ಕಾಂತಿ ಈ ಮನೇಲಿರೋದು ನಂಗೆ ಇಷ್ಟ ಇಲ್ಲ. ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಮಾಡಿದ್ದೀನಿ. ಅದೇನಪ್ಪ ಈ ತೀರ್ಮಾನ? ಏನ್ ಮಾಡಿದ್ಲ ಅವಳು? ಅವಳಿಗೆ ನಾನು ಬೇಕಾಗಿಲ್ಲ. ನೀನ್ ಯಾಕೋಬೇಕು ಅವಳಿಗೆ? ಅಷ್ಟಕ್ಕೂ ನೀನ್ ಬೇಕು ಅಂದ್ರೆ ಸಿಗ್ತೀಯಾ? ನಿನಗೆ ಇನ್ನೊಂದು ಮದುವೆ ಆಗಿದೆ. ನಿನ್ ದಾರಿನೇ ಬೇರೆ, ಅವಳ ದಾರಿನೇ ಬೇರೆ. ನಿಮ್ಮ ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ ಅಂತ ಅವಳು ಈ ಮನೇಲಿ ಇರಿಸ್ಕೊಂಡಿದ್ದೀನಿ. ಮಾತು ಕೊಟ್ಟಿರೋದು ನೀನಮ್ಮ, ನಾನಲ್ವಲ್ಲ. ನಾನು ಅವಳನ್ನ ಈ ಮನೆಯಿಂದ ಹೊರಗೆ ಹಾಕೋದಕ್ಕೆ ಯಾರ ಅಡ್ಡಿನೂ ಇಲ್ಲ ನನಗೆ. ಮನೇಲಿ ಇದ್ಮೇಲೆ ನೆಟ್ಟಿಗಿರೋದನ್ನು ಕಲಿಬೇಕು. ಕಂಡವ್ರ ಜೊತೆ ಸುತ್ತಾಡಿದ್ರೆ ನಮಗೂ ಕೆಟ್ಟ ಹೆಸರು, ನಮ್ಮ ಮನೆಗೂ ಕೆಟ್ಟ ಹೆಸರು. ಅವಳೀಗ ಎಲ್ಲಿಗೆ ಹೋಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ರವೀಂದ್ರನ್ ಜೊತೆ ಸುತ್ತಾಡೋದಕ್ಕೆ ಹೋಗಿದ್ದಾಳೆ ಅವಳು. ಅವಳಿಗೆ ಅವನೇ ಅಷ್ಟು ಹತ್ತಿರದವನಾದ್ರೆ ಅವನ ಜೊತೆಲೇ ಇರ್ಲಿ, ನಮ್ಮನೇಲಿ ಯಾಕಿರ್ಬೇಕು? ನೀನೇ ಅವಳನ್ನ ಕಳಿಸ್ತೀನಿ ಅಂದ್ಮೇಲೆ ನಾನೇನ್ ಮಾಡಕ್ಕಾಗತ್ತೆ? ಏನಾರು ಮಾಡ್ಕೊ. ಮಾಡ್ತೀನಿ ಅವಳಿಗೆ. ಮಂಜು, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಮಗಳು ಸುಖವಾಗಿರ್ಬೇಕು ಅನ್ನೋ ಆಸೆ ನಿಮ್ಗೆ ಇಲ್ಲ ಅಲ್ವಾ? ಯಾರೇ ಹೇಳಿದ್ರು ನಿನಗೆ ಹಾಗಂತ? ಇನ್ಯಾರು ಹೇಳ್ಬೇಕು? ನಿಮ್ ಮಗಳೇ ಕೇಳಿದ್ಲು. ಬರೀ ಅದೇ ಯೋಚನೆ ನಿಮ್ಗೆ. ಮಗಳ ಬಗ್ಗೆ ಯಾವತ್ತಾದ್ರೂ ಚಿಂತೆ ಮಾಡಿದಿರಾ ಅಂತ ಬೈದ್ಲು. ಅಷ್ಟೊಂದು ಚಿಂತೆ ಮಗಳ ಬಗ್ಗೆ ನಿನ್ಗಿದ್ರೆ ನೀನು ಎರಡನೇ ಸಂಬಂಧಕ್ಕೆ ಒಪ್ಕೊಳ್ತಾ ಇದ್ದೇನೆ. ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೆ. ಮಂಜುನಾಥನ್ಗೆ ಈಗಾಗಲೇ ಮದುವೆ ಆಗಿರೋದು ಗೊತ್ತು. ನಿಮಗಿದೆಲ್ಲ ಹೇಗೆ ಗೊತ್ತಾಯ್ತು? ನೋಡೆ, ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸೈಕಲ್ ಹೊಡೆದಿದ್ದೀನಿ. ನನಗೆ ಎಲ್ಲಾ ಮಾಹಿತಿನೂ ಬರುತ್ತೆ. ಪರವಾಗಿಲ್ವೇ, ನೀವು ಭಾರಿ ಕಿಲಾಡಿನೇ. ಅಲ್ವೇ? ನಿನ್ನಂತ ಹೆಂಡತಿನ ತೂಗಿಸ್ಕೊಂಡು ಹೋಗೋನಿಗೆ ಅಷ್ಟಾದ್ರೂ ಪ್ರತಿಭೆ ಅನ್ನೋದು ಬೇಡವೇನೆ? ನಿಂತ್ಕೋ. ನಿನಗೆ ಮನೇಲಿ ಜಾಗ ಇಲ್ಲ. ನಿನ್ ಸಾಮಾನೆಲ್ಲ ತಗೊಂಡು ಹೋಗ್ತಾ ಇರು. ಬೆಳಿಗ್ಗೆನೆ ಎಲ್ಲಿ ಹೋಗಿದೆ? ಅದು ನಾನು ಮಗಳೇ, ಎಲ್ಲಿಗೆ ಹೋಗಿದ್ದೆ? ಹೇಳಕ್ಕಾಗದೆ ಇರೋ ಜಾಗಕ್ಕೆ ಹೋಗಿದ್ಯಾ? ಏಯ್, ಹೇಳೆ, ಎಲ್ಲೇ ಹೋಗಿದ್ದೆ? ಇವಳಕ್ಕೆ ಬೈತಿದ್ದೀರಾ? ಬೆಳಗ್ಗೆ ಎದ್ದು ಎಲ್ಲೋ ಸುತ್ತಾಡಕ್ ಹೋಗಿದ್ದಾಳು ಒಬ್ಳೆ. ಯಾರಿಗೂ ಹೇಳಿಲ್ಲ, ಮಾಡಿಲ್ಲ. ಈಗ ಬರ್ತಾ ಇದ್ದಾಳು ಮನೆಗೆ. ಅಯ್ಯೋ, ಇವಳು ನಮ್ಮನೆಗೆ ಬಂದಿದ್ಲು. ನನ್ನನ್ನಿಲ್ಲಿ ಕರ್ಕೊಂಡ್ ಬಂದಿದ್ದು ಇವಳೆ ಅಲ್ಲ. ಇವಳನ್ನ ಕಳಿಸಿದ್ ನೀವೇ ಅಂತ ಹೇಳಿದ್ಲು. ಯಾಕೆ ಯಜಮಾನ್ರೆ, ರಾತ್ರಿ ನೀವೇ ಹೇಳಿರ್ಲಿಲ್ವಾ ಅಮ್ಮವ್ರನ್ನ ಹೋಗಿ ಕರ್ಕೊಂಬಾ ಅಂತ? ಅಷ್ಟ್ ಬೇಗ ಮರ್ತ್ಬಿಟ್ರಾ? ಬಾ, ಯಾರು ಕರ್ಕೊಂಬಂದ್ಬಿಟ್ಟು ಹೋದ್ರು ಇವ್ರನ್ನ? ಇವರೇ ಕಾಂತಿನ ಕಳಿಸಿದ್ರಲ್ಲ. ಪಾಪ ಮನೆಗೆ ಬಂದು ಕರೆದ್ಲು. ನೀವೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರಾ, ಮನೆಗೆ ವಾಪಸ್ ಬಾ ಅಂತ ತುಂಬಾ ಕೇಳ್ಕೊಂಡ್ಲು. ನಾನು ಬರೋಣ ಅಂತಿದ್ದೆ. ಅಷ್ಟ್ರಲ್ಲಿ ಕಾಂತಿನೇ ಬಂದ್ಲಲ್ಲ, ಅದಕ್ಕೆ ಅವಳ ಜೊತೆ ಹೊರಟು ಬಂದ್ಬಿಟ್ಟೆ. ಅಲ್ಲ ಅತ್ತೆ, ಇವರೇ ಕಾಂತಿನ ಕಳಿಸ್ಬಿಟ್ಟು ಆಮೇಲೆ ಎಲ್ಗೆ ಹೋಗಿದ್ದೆ ಅಂತ ಪಾಪ ಅವಳ ಮೇಲೆ ರೇಗಾಡ್ತಾ ಇದ್ರು. ನನ್ನಿಂದನೇ ಲೇಟ್ ಆಗಿದ್ದು ಅಂತ ಹೇಳಿ ಅತ್ತೆ ಇವ್ರಿಗೆ.